ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆ ಇದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ ಸ್ಪರ್ಧೆ ಎಸ್ಟೇ ಫಾರ್ ದ ಫ್ಯೂಚರ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು NET KSET ಜನರಲ್ ಪೇಪರ್ನ ಕೆಲವೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಕೆತ್ತಡ ಹಾಗಾದರೆ ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರ್ಗೆ ಹೋಗೋದಲ್ವಾ, ಬನ್ನಿ. ನೋಡಿ, ಬಹುತೇಕ ಇರುವಂಥ ಒಂದು ಕನ್ಫ್ಯೂಷನ್ ಏನಪ್ಪ ಅಂದರೆ, ಗೋರ್ಮೆಂಟಲ್ಲಿ ಕೇಳುವಂಥ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಕ್ವಶನನ್ನು NETಯಲ್ಲಿ ಅಥವಾ KSETಲ್ಲಿ ಕೇಳ್ತಿದ್ದಾರಾ, ಅಥವಾ KSET NETಯಲ್ಲಿ ಕೇಳುವಂಥ ಕ್ವಶನನ್ನು ಗೋರ್ಮೆಂಟಲ್ಲಿ ಕೇಳ್ತಾರಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಸಿಂಪಲ್, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು. ಸೊ ಗೋರ್ಮೆಂಟ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಇದಾವಲ್ವಾ, ಆ ಎಕ್ಸಾಮಲ್ಲಿ ಕೇಳುವ ಎಲ್ಲ ಕ್ವಶನ್ಗಳು NET KSETನ ಜನರಲ್ ಪೇಪರ್ ಒನ್ಗೆ ಅಪ್ಲಿಕೇಬಲ್ ಆಗಲ್ಲ. ಆದರೆ ಇದರ ಒಂದು ಸಣ್ಣ ಪಾರ್ಟ್ ಇದೆ, ಆ ಸಣ್ಣ ಪಾರ್ಟ್ ಕ್ವಶನ್ಗಳನ್ನು ಇದರಲ್ಲಿ ಕೇಳ್ತಾರೆ. ಅದೇ ರೀತಿಯಲ್ಲಿ NET ಮತ್ತು KSET ಇದೆಯಲ್ವಾ, ಈ NET KSETಲ್ಲಿ ಕೇಳುವಂಥ ಬಹುತೇಕ ಕ್ವಶನ್ಗಳು ಗೋರ್ಮೆಂಟಿನ ಎಕ್ಸಾಮ್ಗೆ ಕೇಳ್ತಾರೆ. ಆದ್ದರಿಂದ ಈ NET KSET ಜನರಲ್ ಪೇಪರ್ನ ನಾವಿಲ್ಲಿ ಸ್ಟಡಿ ಮಾಡುವಾಗ ಗೋರ್ಮೆಂಟಿಗೆ ಓದುತ್ತಿರುವಂಥ ಅಥವಾ ಗೋರ್ಮೆಂಟಿನ ಎಕ್ಸಾಮ್ಗಳಿಗೆ ಓದ್ತಿರುವಂಥ ಅಭ್ಯರ್ಥಿಗಳು ಕೂಡ ಇದನ್ನು ಸ್ಟಡಿ ಮಾಡಿದರೆ ತುಂಬ ಉತ್ತಮ. ನೀವಿಲ್ಲಿ ನೋಡ್ತಿರ್ಬೋದು, ಈ ಕ್ವಶನ್ KSETಲ್ಲಿ ಕೇಳಿರುವಂಥ ಕ್ವಶನ್ ಆಗಿದ್ದು, ಇದೇ ರೀತಿಯ ಕ್ವಶನನ್ನು NETಯಲ್ಲೂ ಸಹ ಅಷ್ಟೆಲ್ಲ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಕೇಳ್ತಾರೆ. ನೀವು ಇಲ್ಲಿ ಕ್ವಶನನ್ನು ನೋಡ್ಬೋದು. ಎ ಯ ಮಗ ಇ ಮತ್ತು ಬಿ ಯ ಮಗ ಡಿ. ಎ ಯ ಮಗಳು ಸಿ ಯು ಡಿಯನ್ನು ವಿವಾಹವಾಗಿದ್ದಾಳೆ. ಡಿ ಯು ಹೀಗೆ ಯಾವ ಸಂಬಂಧವನ್ನು ಹೊಂದಿದ್ದಾನೆ? ಆಪ್ಷನ್ ಸಹೋದರ, ಬಾಬಾ, ಮಾವ, ತಂದೆ, ಈ ರೀತಿಯಾಗಿರುವಂಥ ಆಪ್ಷನ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಂದ್ರೆ, ಈ ರೀತಿಯ ಕ್ವಶನ್ ನೀವು ಫಸ್ಟು ಬರ್ಕೋಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಕಿ ಅಂದ್ರೇನು? ಎ ಯ ಮಗ ಅಂದರೆ ಸನ್. ಸೊ ಎ ಯ ಮಗ ಇ ಆಗಿದ್ದಾನೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? ಬಿನ ಮಗ ಡಿ, ಸನ್. ಮುಂದುವರೆದು ಎ ಯ ಮಗಳು, ನೋಡಿ, ಎನ ಮಗಳು ಸಿ, ಯಾರು? ಡಾಟರ್. ಎನ ಮಗಳು ಸಿ, ಅವಳೇನು ಮಾಡ್ತಾಳಪ್ಪ ಅಂದರೆ ಡಿಯನ್ನು ವಿವಾಹ ಆಗಿದ್ದಾಳೆ. ಸೊ ಮ್ಯಾರೇಜ್ ಆಗಿದ್ದಾಳೆ. ಆಗಿರುವಾಗ ಡಿಗೂ ಮತ್ತು ಈಗಿರುವಂಥ ಸಂಬಂಧ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಪಲ್ ಆಗಿ ನೋಡಿ, ಏನಾಗ್ತಾರಪ್ಪ ಅಂದರೆ ಹೆಂಡತಿಯ ಅಣ್ಣ ಏನಾಗ್ತಾನೆ? ಭಾವ. ಸೊ ಅದರಿಂದ ಆನ್ಸರ್ ಯಾವುದು? ಭಾವ ಅಂದರೆ ಬ್ರದರ್ ಇನ್ ಲಾ ಅನ್ನೋದು ಆನ್ಸರು ಆಗುತ್ತೆ. ನೋಡಿ, ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಮತ್ತೊಂದು ಕ್ವಶನ್ ಇದು. ಭೂಮಿಯನ್ನು ಆಹಾರ ಎಂದು, ಆಹಾರವನ್ನು ಮರವೆಂದು, ಮರವನ್ನು ನೀರೆಂದು, ನೀರನ್ನು ಪ್ರಪಂಚ ಎಂದು ಕರೆದರೆ ಕೆಳಗಿನ ಯಾವುದು ಸೇಬನ್ನು ಬೆಳೆಯುತ್ತದೆ? ನೋಡಿ, ಇದೊಂಥರ ಕೋಡಿಂಗ್ ಮತ್ತು ಡಿಕೋಡಿಂಗ್ ರೀತಿಯಲ್ಲಿರುವಂಥ ಒಂದು ಕ್ವಶನ್ ಆಗಿದ್ದು, ನೀವು ಒಂದು ಕಡೆ ಬರ್ಕೋಬೇಕಾಗುತ್ತೆ. ನೋಡಿ, ಸೊ ಭೂಮಿಯನ್ನು ಆಹಾರ ಅಂತ ಕರೀತಾರೆ, ಆಹಾರವನ್ನು ಮರ ಅಂತ ಕರೀತಾರೆ, ಮರವನ್ನು ನೀರು ಅಂತ ಕರೀತಾರೆ. ಸೊ ನೀರನ್ನು ಪ್ರಪಂಚ ಅಂತ ಅವರು ಕೋಡಿಂಗನ್ನು ಮಾಡಿದ್ದಾರೆ. ಆಗಿರುವಾಗ ಸೇಬು ಹಣ್ಣು ಎಲ್ಲಿ ಬೆಳೆಯುತ್ತೆ? ಅದು ಭೂಮಿಯಲ್ಲಿ ಬೆಳೆಯುತ್ತೆ. ಆದರೆ ಭೂಮಿಯಿಂದ ನಾವು ಏನಂತ ಕರಿತೀವಿ? ಕೋಡಿಂಗ್ ಮಾಡುವಾಗ ಆಹಾರ ಎಂದು ಕರಿತೀವಿ. ಅದರ ಆನ್ಸರ್ ಯಾವುದು? ಆಹಾರ ಆಗಿದೆ. ಸೊ ಈ ಕ್ವಶನ್ಗೆ ಆನ್ಸರು ಬಿ. ನೋಡಿ, ಈ ಕ್ವಶನು ಕೋಡಿಂಗ್ ಮತ್ತು ಡಿ ಕೋಡಿಂಗ್ಗೆ ಸಂಬಂಧಿಸಿದಂಥ ಕ್ವಶನ್ ಆಗಿದ್ದು, ಈ ರೀತಿಯ ಕ್ವಶನು ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮಲ್ಲಿ ಕೂಡ ಅಷ್ಟೇ ಅಲ್ಲ, KSET NET ಕೂಡ ಕೇಳ್ತಾರೆ. ನೋಡಿ, ಈ ರೀತಿ ಕ್ವಶನನ್ನು ನಿಮಗೆ ಕೇಳೋದ್ರಿಂದ ನೀವೇನು ಮಾಡಬೇಕಪ್ಪ ಅಂದರೆ, ನಿಮಗೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು? ಲಾಸ್ಟ್ ಪೇಜಲ್ಲಿ ನೀವು ABCDನ ಬರ್ಕೋಬೇಕಾಗುತ್ತೆ. ಯಾಕೆ ಅಂತ ನಾನು ಹೇಳ್ತೀನಿ. ನೋಡಿ, ಅದಕ್ಕೆ ಮುಂಚೆ ನೀವು ABCDಯನ್ನು ಬರ್ಕೊಳ್ಳಿ. ಈಗ ಬರ್ಕೊಂಡು ನಂತರ ಮಾಡ್ಬೇಕಂದ್ರೆ ಇದಕ್ಕೆ ನೀವು ನಂಬರ್ನ ಕೊಡ್ಕೋಬೇಕು. ನೋಡಿ, 1 2 3 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26. ನೋಡಿ, ಈ ರೀತಿಯಾಗಿ ನೀವು ABCDಯನ್ನು ಬರ್ಕೊಳೋದಕ್ಕೆ ನಂಬರ್ನ ಕೊಡಬೇಕು. ಯಾಕೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿ, KSET 2011 ಏನು ಮಾಡಿದ್ದಾರೆ? LUHX3122 ಅಂತ ಸೊ ಕೋಡಿಂಗನ್ನು ಮಾಡಿದ್ದಾರೆ. ಅದು ನಾವೇನು ಮಾಡಬೇಕು? ಈಗ ಟ್ರೀ 4233 ಅಂತ ಇರೋದು ನಾವು ಡಿ ಕೋಡಿಂಗನ್ನು ಮಾಡಬೇಕು. ಯಾವುದ್ರ ಮೇಲೆ? ಅವರೇ ಕೊಟ್ಟಿರುವಂಥ ಒಂದು ಎಕ್ಸಾಂಪಲಿನ ಆಧಾರದ ಮೇಲೆ. ಇಲ್ಲಿ ಅಬ್ಸರ್ವ್ ಮಾಡಿ, ಎಲ್ ಮತ್ತು ಕೆ ನಡುವೆ ಅಥವಾ ಕೆ ಇಂದ ಎಲ್ ಅಂತ ನಾವು ಕೋಡಿಂಗನ್ನು ಮಾಡುವಾಗ ಏನು ಗ್ಯಾಪ್ ಇದೆಯಲ್ಲ ಅಬ್ಸರ್ವ್ ಮಾಡ್ಬೋದು ನೀವು. ಎಲ್ ಮತ್ತು ಕೆ ನಡುವೆ ಯಾವುದೇ ರೀತಿಯಾಗಿರುವಂಥ ಗ್ಯಾಪ್ ಇರೋದು ಕಂಟಿನ್ಯೂಸ್ ಆಗಿದೆ. ಎಕ್ಸಾಂಪಲ್ 11 ಆದಮೇಲೆ 12 ಬಂದು, ಅದರಿಂದ ಟಿ ಆದಮೇಲೆ ಬರುವಂಥ ಸಂಖ್ಯೆ ಯಾವುದು? ಇಲ್ಲಿ ಅಬ್ಸರ್ವ್ ಮಾಡೋದು, ಟಿ ಆದ್ಮೇಲೆ ಬರೋದು ಯಾವುದು?
ಯು, ಅದರಿಂದ ಯು ಬರ್ಕೊಳ್ತೀರಿ. ಅರ್ಥ ಆಗ್ತಿದೆಯಲ್ಲ? ಇದರ ಎಕ್ಸಾಂಪಲ್ ಅದರ ಮೇಲೆ ಇದನ್ನು ನೀವು ಡಿಕೋಡಿಂಗನ್ನು ಮಾಡ್ತೀರಿ. ನೆಕ್ಸ್ಟು ಎಸ್ ಯು ನೋಡಿ, ಎಸ್ ಯು, ಎಸ್ ಇಂದ ಯು ಅನ್ನು ಬರೆಯುವಾಗ ಮಿಡಲ್ಗೆ ಏನಾಗಿದೆ, ಇದು ಒಂದು ಗ್ಯಾಪ್ ಇದೆ, ಅಂದರೆ ಒಂದು ಸಂಖ್ಯೆ ಇದೆ. ಅಂದರೆ 19 ಸಂಖ್ಯೆಯಿಂದ ಅದು ಡೈರೆಕ್ಟಾಗಿ 21ನೇ ಸಂಖ್ಯೆ ಅಂದರೆ 2 ನಂಬರನ್ನು ಆ್ಯಡ್ ಮಾಡಿದ್ದಾರೆ. ಈಗ ನಾವು ಅಷ್ಟೇ 6 ಅಂತಿದೆ, 6ರಿಂದ ನೋಡಿ 6ರಿಂದ 2 ಸಂಖ್ಯೆ ಅಂದರೆ 18 ಆದ್ಮೇಲೆ ಎಷ್ಟು 2 ಸಂಖ್ಯೆ ಸೇರಬೇಕು. ಸೊ 19, 20. ಸೊ ಈ ರೀತಿಯಾಗಿ 6 ಇದೆ, ನಾವೇನು ಮಾಡ್ತೀವಿ, ಈ ರೀತಿ 2 ಸೇರಿಸಿದ್ರೆ ನಮಗೆ ಸಿಗುತ್ತೆ ಟಿ ಸಿಗುತ್ತೆ, ಟಿ ಬರ್ಕೊಡ್ತೀವಿ. ನಂತರ ಇಲ್ಲಿ ಅಬ್ಸರ್ವ್ ಮಾಡಿ, ಇ ಅನ್ನೋದು ಹೆಚ್ಚಾಗಿದೆ. ಸೊ ಇ ಅದೇನಾಗಿದೆ, ಹೆಚ್ಚಾಗಿದೆ. ಅಂದರೆ ಎಷ್ಟು ಗ್ಯಾಪ್ ಇದೆ ಇಲ್ಲಿ, ಮಿಡಲ್ ಆಗಿರುವಂಥ 2 ಅಂದರೆ 3 ನಂಬರ್ನ ಸೇರಿಸ್ಬೇಕಂದ್ರೆ 5ಇಂದ ಡೈರೆಕ್ಟಾಗಿ 8ನೇ ನಂಬರ್ ಅಂದರೆ 5, 6, 7, 8 3 ನಂಬರ್ ಬೇಕಾಗುತ್ತೆ. ಅದೇ ರೀತಿ ನಮಗೆ ಈ ಇರೋದ್ರಿಂದ ಅದೇ ಸೇಮ್ ಆಗಿ ನಮಗೆ ಕೂಡ ಇಲ್ಲಿ ಹೆಚ್ಚೇ ಬರುತ್ತೆ, ನಮಗೆ ಕೂಡ ಹೆಚ್ಚೇ ಬರುತ್ತೆ. ಇನ್ನು ಇಲ್ಲಿ ಟಿ ಅನ್ನೋದು ಎಕ್ಸ್ ಆಗಿದೆ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಮಧ್ಯೆ 3 ಸಂಖ್ಯೆ ಇದೆ, ಅಂದರೆ ಟೋಟಲ್ ಆಗಿ 4 ಸಂಖ್ಯೆ ಅಂದರೆ 20 ಇದೆ. 20ರಿಂದ 24 4 ಸಂಖ್ಯೆನ ಸೇರಿಸಬೇಕು. ಅದೇ ರೀತಿ ನಮ್ಮ ಅಬ್ಸರ್ವ್ ಮಾಡಿ, ಇ ಇಂದ 4ನೇ ಸಂಖ್ಯೆ ಅದು ಎಫ್ ಜಿ ಎಚ್ ಐ ಆಗಬೇಕು. ಸೊ ಐ ಬರ್ಕೊಡ್ತೀರಿ. ನೆಕ್ಸ್ಟ್ ಇಲ್ಲಿ ನೋಡಿ, 2ಅನ್ನು ಏನು ಮಾಡಿದ್ದಾರೆ, 3 ಅಂದರೆ +1 ಮಾಡಿದ್ದಾರೆ. ಅದರಿಂದ ನಾವು ಏನು ಮಾಡ್ತೀವಿ, 4ರಿಂದ +1 ಆದರೆ 5 ಆಯಿತು. 0 +1 1 ಆಗುತ್ತೆ, 2 +1 3 ಆಯಿತು, 1 +2 3 ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ 3 + 1 4 ಆಯಿತು. ಅಲ್ಲಿ 1 + 1 2 ಆಯಿತು, 3 + 1 4 ಆಯಿತು. ಆದ್ದರಿಂದ ಇದರ ನಿಜವಾದ ಆನ್ಸರ್ ಏನು, ಯು ಟಿ ಎಚ್ ಐ 5344. ಆದರೆ ನಮ್ಮಲ್ಲಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯು ಟಿ ಎಚ್ ಎಚ್ 5344 ಅಂತ ಇದೆ. ಆದರೆ ಉಳಿದ ವರ್ಷ ಕೂಡ ರಾಂಗ್ ಆಗಿದೆ. ಆದ್ದರಿಂದ ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ಅಥವಾ ಇನ್ನೊಂಥರ ಹೇಳ್ಬೇಕಾದ್ರೆ ಇದು ಆನ್ಸರು ಎ ಆಗುತ್ತೆ. ನೋಡಿ ಈ ರೀತಿಯಾಗಿ ಆನ್ಸರು ಇದಕ್ಕೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇದೆ. ಯಾಕಪ್ಪ ಅಂದರೆ ಇಲ್ಲಿ ಒಂದು ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದಾರೆ, ಇದು ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ. ನಿಮಗೆ ಗೊತ್ತಾಗಲೇ ಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ ಈ ರೀತಿಯಾಗಿ ನಾವು ಕೋಡಿಂಗ್ ಮತ್ತು ಡಿಕೋಡಿಂಗನ್ನು ಮಾಡಬಹುದು. ಮತ್ತೊಂದು ಕ್ವೆಶ್ಚನ್ ನೋಡಿ, ಇಲ್ಲಿ 0, 2, 6, 12, 10 ಒಂದು ಸರಣಿ ಅಥವಾ ಶ್ರೇಣಿಯನ್ನು ಕೊಟ್ಟಿದ್ದಾನೆ. ಕ್ವಶನನ್ನು ಅಬ್ಸರ್ವ್ ಮಾಡ್ಬೇಕು. ಇಲ್ಲಿ 10ನೇ ಸಂಖ್ಯೆನ ಕೇಳಿದ್ದಾನೆ, ಇಲ್ಲಿ ನೆಕ್ಸ್ಟ್ ಸಂಖ್ಯೆನ ಕೇಳಿಲ್ಲ, 10ನೇ ಸಂಖ್ಯೆನ ಕೇಳಿದರೆ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 0, 2, 6, 12, 10 ಇದೆ. ಈ ಸಂಖ್ಯೆಗಳು ಹೆಂಗೆ ಬಂತು ಅಂತ, ಇದು ಹೆಂಗೆ ಮಾಡಿದ್ರೆ ಲಾಜಿಕಲಾಗಿ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, 1² - 1, 2² - 2, 3² - 3, 4² - 4, 5² - 5. ಇಲ್ಲಿ ಅಬ್ಸರ್ವ್ ಮಾಡಿ, 1² ಎಷ್ಟು 1, 1ರ -1 ಹೋದರೆ 0 ಬರುತ್ತೆ. ಇಲ್ಲಿ ನೋಡಿ 2² ಎಷ್ಟು 4, 4ರ -2 ಹೋದರೆ 2 ಉಳಿಯಿತು. 3² ಅಂದರೆ 9, 9ಅಲ್ಲಿ 3 ಹೋದರೆ 6 ಉಳಿಯಿತು. 4² ಅಂದರೆ 16, 16ಅಲ್ಲಿ 4 ಹೋದರೆ 12 ಉಳಿಯಿತು. 5² ಅಂದರೆ 25, 25ರಲ್ಲಿ 5 ಹೋದರೆ 20 ಬರಬೇಕಿತ್ತು. ಅದರ ಅರ್ಥ ಏನು, ಇಲ್ಲಿ ಕೂಡ ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ಬಟ್ ಎನಿವೆ ನಿಮಗೆ ಈ ಸೀರೀಸನ್ನು ಇಷ್ಟೊಂದು ಅರ್ಥ ಆದರೆ ನಿಮಗೆ ಮುಂದೆ ನೀವು ಮಾಡ್ಕೋಬೋದು. ಅದರ ಅರ್ಥ ಏನು, 5ನೇ ಸಂಖ್ಯೆ ಆಗಿರೋದು ನೆಕ್ಸ್ಟ್ ಸಂಖ್ಯೆ ಅದು 10ನೇ ಸಂಖ್ಯೆ ಬಂದಾಗ ಎಷ್ಟು ಬರುತ್ತೆ, 10. 10² ತಗೊಳ್ಳಿ, 10² - 10 ಮಾಡಿದಾಗ ಎಷ್ಟು 100, 100ರಲ್ಲಿ -10 ಹೋದರೆ ಎಷ್ಟು ಆನ್ಸರು 90. ಅದರಿಂದ ಆನ್ಸರ್ ಎಷ್ಟು, ಸಿ 90 ಅನ್ನೋದು ಈ ಕ್ವಶನ್ಗೆ ಆನ್ಸರ್. ನೋಡಿ ಇತ್ತೀಚಿನ ಕ್ವಶನ್ ಪೇಪರ್ಗಳು ನಿಮಗೆ ಹೇಳಿಕೆ ಮತ್ತು ನಿರ್ಧಾರವನ್ನು ಕಂಪಲ್ಸರಿಗೆ ಕೇಳುವಂಥ ಕ್ವಶನ್ ಆಗಿದ್ದು, ನೀವು ಕ್ಲೀನ್ ಅಬ್ಸರ್ವ್ ಮಾಡಿ, ಕೆಳಗೆ ಕೊಟ್ಟ 1 ಮತ್ತು 2 ಹೇಳಿಕೆಗಳ ಬಳಿಕ ಒಂದು ನಿರ್ಧಾರ ಕೊಟ್ಟಿದೆ. ಹೇಳಿಕೆಗಳು ಸರಿಯಾಗಿದ್ದರೆ ಯಾವ ನಿರ್ಧಾರಕ್ಕೆ ನೀವು ಬರುವಿರಿ. ನೋಡಿ ಹೇಳಿಕೆ ಆಲ್ರೆಡಿ ಅವರಿಗೆ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ಅವರು ನಿರ್ಧಾರ ಕೊಟ್ಟಿದ್ದಾರೆ. ಆದರೆ ನಿರ್ಧಾರ ಮತ್ತು ಹೇಳಿಕೆ ನಡುವೆ ಸಂಬಂಧ ಇದೆಯೋ ಇರುವಂತ ನಾವು ಡಿಸೈಡನ್ನು ಮಾಡಬೇಕಾಗುತ್ತೆ. ಇವರಿಷ್ಟು ಜನ ಪದವೀಧರರನ್ನು ಕಳಿಸೋ ಡಿಗ್ರಿ ಹೋಲ್ಡರ್ಸ್, ಓಕೆನಾ. ಸೊ ಡಿಗ್ರಿ ಹೋಲ್ಡರ್ಸ್ ಅಂತ ಅನ್ಕೋಬೋದು ಇವರಿಷ್ಟು ಜನ. ಇದರಲ್ಲಿ ಬಹುತೇಕರು ಉದ್ಯೋಗವನ್ನು ಪಡ್ಕೊಂಡು ದೇ ಆರ್ ಎಂಪ್ಲಾಯೀಸ್ ಅದು ಉದ್ಯೋಗವನ್ನು ಪಡ್ಕೊಂಡಿರ್ತಾರೆ. ಹೇಳಿಕೆ 2 ಏನು ಕೊಟ್ಟಿದ್ದಾರೆ, ಅವನು ಒಬ್ಬ ಪದವೀಧರ ಅಂದರೆ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಒಂದು ಪರ್ಸನ್ ಇದ್ದಾನೆ, ಪದವೀಧರ ಇದ್ದಾನೆ. ಸೊ ಪರ್ಸನ್ ಇದ್ದಾನೆ, ಅವನು ಉದ್ಯೋಗವನ್ನು ಗಳಿಸುತ್ತಾನೋ ಅಥವಾ ಇಲ್ವೋ ಅಂತ ಕ್ವಶನ್ ಕೇಳಿದ್ದಾರೆ. ನಾವೇನು ಮಾಡಬೇಕು, ಇದರ ಆಧಾರದ ಮೇಲೆ ನಾವು ಅದನ್ನು ಕಂಪೇರ್ನ ಮಾಡಬೇಕು. ನೋಡಿ ಫಸ್ಟ್ ಇದು ಖಂಡಿತ ಸರಿ. ನೋಡಿ ಇವನಿಗೆ ಸಿಕ್ಕುತ್ತಂತ ಕ್ಯಾರೆಕ್ಟರ್ ಹೇಳುತ್ತಾ, ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ಪದವೀಧರರಲ್ಲಿ ಕೆಲವರಿಗೆ ಜಾಬು ಇನ್ನೂ ಆಗಿಲ್ಲ, ಖಂಡಿತ ತಪ್ಪು. ಸಿಗೋದು ಏನಂತ ಹೇಳೋಕ್ಕಾಗಿದೆ, ಯಾಕಂದರೆ ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ ಬಹುಶಃ ಸರಿ. ಯಾಕಂದರೆ
ಇವನು ಪದವೀಧರ ಆಗಿದ್ದರಿಂದ ಬಹುತೇಕರು ಪದವಿಯನ್ನು ಪಡೆದುಕೊಂಡಿದ್ದರಿಂದ ಆನ್ಸರ್ ಏನಪ್ಪ ಅಂದರೆ ಬಹುಶಃ ಸರಿ. ಯಾಕಂದರೆ ಇವನು ಬಹುಶಃ ಇವನು ಜಾಬನ್ನು ಪಡ್ಕೋಬಹುದು ಅಥವಾ ಪಡ್ಕೊಳ್ತಾನೆ ಅಂತ ಅರ್ಥ. ಅದರ ಆನ್ಸರ್ ಅದು ಸಿ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೇನೆ, ಒಂದು ಹೊಸ ಟೂತ್ ಪೇಸ್ಟನ್ನು ನಿರ್ವಹಣೆ ತಿಳಿಯಲು ಅಭಿಪ್ರಾಯವನ್ನು ಸಮೀಕ್ಷೆ ಮಾಡಲಾಗುತ್ತೆ. ಅಂದರೆ ಟೂತ್ ಪೇಸ್ಟು ಅದರ ಬಗ್ಗೆ ಇರುವಂಥ ಅಭಿಪ್ರಾಯನ ಕಲೆಕ್ಟ್ ಮಾಡೋದಕ್ಕೋಸ್ಕರ ಅಲ್ಲಿ ಒಟ್ಟು 2878 ಜನರ ಒಪಿನಿಯನನ್ನು ಪಡ್ಕೊಳ್ಳಾಗುತ್ತೆ. ಇದರಲ್ಲಿ ಪುರುಷರು ಎಷ್ಟಪ್ಪ ಅಂದರೆ ಇದರಲ್ಲಿ ಪುರುಷ ಸಂಖ್ಯೆ ಎಷ್ಟು? 1652 ಜನ ಪುರುಷರು ಇರ್ತಾರೆ. ಇದರಲ್ಲಿ 1226 ಜನ ಆಪೋಸ್ ಮಾಡ್ತಾರೆ, ಅಂದರೆ ಆ ಟೂತ್ ಪೇಸ್ಟ್ ವಿರುದ್ಧವಾಗಿ ಅವರು ಮತವನ್ನು ಹಾಕ್ತಾರೆ. ಅದರಲ್ಲಿ 796 ಜನ ಪುರುಷರು ಇದ್ದಾರೆ, ಮೇಲ್, ಅವರೆಲ್ಲ ಪುರುಷರಿದ್ದಾರೆ. 1510 ಜನ ಮಾತ್ರ 1510 ಜನ ಮಾತ್ರ ಏನು ಮಾಡ್ತಾರೆ, ಇವರು ಪರವಾಗಿ ಓಟನ್ನು ಮಾಡ್ತಾರೆ. ಅದರಲ್ಲಿ ಮತ್ತೆ 41 ಜನ 41 ಮೆಂಬರ್ ಫಿಮೇಲ್, ಅವರು ಯಾವುದೇ ರೀತಿ ಇರುವಂಥ ಅಭಿಪ್ರಾಯನ ವ್ಯಕ್ತಪಡಿಸೋದಿಲ್ಲ. ಹಾಗಾದರೆ ಟೂತ್ ಪೇಸ್ಟ್ನ ಪರವಾಗಿ ಪುರುಷರು ವೋಟ್ ಮಾಡಿರುವಂಥ ಪ್ರತಿಶತ ಅಂದರೆ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳಿದ್ದೇನೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಡೈರೆಕ್ಟಾಗಿ ಬನ್ನಿ. ಇಲ್ಲಿ ಪುರುಷರ ಪ್ರಮಾಣ ಎಷ್ಟಿದೆ? 1652. ಇದರಲ್ಲಿ ಎಷ್ಟು ಜನ ಪರವಾಗಿ ಓಟನ್ನು ಹಾಕಿದ್ದಾರೆ ಅಂತ ಕ್ವಶನ್. ಪರವಾಗಿ ಅಂತ ಬಂದಾಗ ಮತ್ತೇನು ಮಾಡಬೇಕು, ಈಗ ವಿರುದ್ಧವಾಗಿ ಅಬ್ಸರ್ವ್ ಮಾಡಬೇಕು. ನೋಡಿ, 1652ರಲ್ಲಿ 796 ಜನ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಹಂಗೆ ಉಳಿದೆಷ್ಟು? 856 ಜನ. 856 ಜನ ಪುರುಷರು ಏನು ಮಾಡಿದ್ದಾರೆ, ಇವರು ಮತದ ಪರವಾಗಿ ವೋಟಿಂಗನ್ನು ಮಾಡಿದ್ದಾರೆ. ಆದ್ದರಿಂದ 856 / 1652 ಇಂಟು 100 ಮಾಡಿದರೆ ಇದು ಅಪ್ರಾಕ್ಸಿಮೇಟ್ಲಿ 51% ಸಮಥಿಂಗ್ ಬರುತ್ತೆ. ಆದ್ದರಿಂದ ಇಲ್ಲಿ ನೀವು ಕ್ವಶನನ್ನು ಕ್ಲೀನ್ ಅಬ್ಸರ್ವ್ ಮಾಡಿ, ಆನ್ಸರನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಏನು ಕೇಳಿದ್ದಾನೆ, ಟೂತ್ ಪೇಸ್ಟ್ ಮೆಚ್ಚಿದವರಲ್ಲಿ ಅಲ್ಲಿ ಪುರುಷರ ಪ್ರಮಾಣ ಕೆಲವರು ಆಗಿದೆ ಅಂತ ಬಂದಾಗ ಆನ್ಸರ್ ಅದು 50. ಅದರ ಆನ್ಸರು ಡಿ ಅಂತ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಇದನ್ನು ಮಾಡಬೇಕಾಗುತ್ತೆ. ಮುಂದಿನ ಕ್ವಶನ್ ನೋಡಿ, ಹೋದ ವರ್ಷ ಕರ್ನಾಟಕದಲ್ಲಿ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಿನ ಔಟ್ಡೋರ್ ಕ್ಲಿನಿಕ್ಗಳಿಗೆ ತಂದ ರೋಗಿಗಳಲ್ಲಿ ಹೆಚ್ಚು ಅಂದರೆ 45% ರಷ್ಟು ಕ್ಯಾನ್ಸರ್ ಅನ್ನು ಹೊಂದಿರ್ತಾರೆ. ಬೆಂಗಳೂರು ನಗರದ ರೋಗಿಗಳಲ್ಲಿ ಕ್ಯಾನ್ಸರ್ ಇರೋದರ ಬಗ್ಗೆ ನಾವು ಏನು ಹೇಳ್ಬೋದು ಅಂದರೆ, ಕ್ವಶನ್ ಸಿಂಪಲ್ ಆಗಿ ಹೋದ ವರ್ಷ 4 ಪ್ರಧಾನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಟ್ಡೋರ್ ಕ್ಲಿನಿಕಲ್ 45%ಗೆ ಕ್ಯಾನ್ಸರ್ ಇರುತ್ತೆ. ಬೆಂಗಳೂರು ನಗರದ ಬಗ್ಗೆ ನಾವು ಒಂದು ನಿರ್ಧಾರವನ್ನು ತಗೋಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ರೀತಿಯಾಗಿ ಆಪ್ಷನ್ ಕೊಟ್ಟಿದ್ದಾನೆ. ಒಂದೇನು, ಭಯ ಹುಟ್ಟಿಸುವಷ್ಟು ಹೆಚ್ಚು ಆಗಿರಬೇಕು. ಏನು, ಬೆಂಗಳೂರಲ್ಲಿ ತುಂಬ ಇದ್ದರೆ ಅದು ಭಯ ಹುಟ್ಟಿಸ್ಬೋದು ಅಂತ ಅರ್ಥ. ಎಷ್ಟು? 45%ಗಿಂತ ಕಡಿಮೆ ಆಗಿರಬೇಕು. ಇದಕ್ಕಿಂತ ಕಡಿಮೆ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು ಅಂತ. ಎಷ್ಟು? 45%ಗೆ ಸಮವಾಗಿರಬೇಕು, ಅದಕ್ಕೆ ಸಮವಾಗಿರಬೇಕು ಅಂತ. ನೆಕ್ಸ್ಟ್ ನೋಡಿ, ಸಿಂಧುವಾದ ನಿರ್ಧಾರಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಲದು. ಯಾಕೆಂದರೆ ಇದು ಬೆಂಗಳೂರು ಅಂತ ಅಂದ್ಕೊಂಡ್ರೆ, ಬೆಂಗಳೂರಿಗೆ ಬಂದಿರುವಂಥ 45% ರೋಗಿಗಳು ಅವರೇನು ಹೊರಗಿಂದ ಬಂದಿರೋರು ಅಥವಾ ಬೆಂಗಳೂರು ನಿವಾಸಿಗಳು, ಅವರ ಏಜು, ಅವರ ಜೆಂಡರ್, ಈ ರೀತಿ ಹಲವಾರು ಅಂಶಗಳು ಇದನ್ನು ನಿರ್ಧಾರ ಮಾಡುತ್ತಾರೆ. ಆದರೆ ಆನ್ಸರ್ ಯಾವುದು? ಇದು ನಿರ್ಧಾರಕ್ಕೆ ಬರಲು ಕೊಟ್ಟಿರುವ ದತ್ತಾಂಶ ಸಾಕಾಗೋದಿಲ್ಲ. ಇದು ತುಂಬ ದತ್ತಾಂಶ, ಇದಕ್ಕೆ ಜಾಸ್ತಿ ಇನ್ಫಾರ್ಮೇಷನ್ ಇದ್ದರೆ ನಾವು ಇದಕ್ಕೆ ಸರಿಯಾಗಿ ನಿರ್ಧಾರನ ತಗೋಬಹುದು. ಅದರ ಆನ್ಸರ್ ಯಾವುದು? ಡಿ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 18. ಒಂದು ವಸ್ತುವಿನ ಬೆಲೆ ಮೊದಲು 25% ಇಳಿಸ್ತಾರೆ ಮತ್ತು 1/3% ಅಷ್ಟು ಏರಿಕೆ ಮಾಡ್ತಾರೆ. ಬೆಲೆಯಲ್ಲಿನ ಹೆಚ್ಚಳ ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟಿರುತ್ತೆ ಅಂತ. ಅದರ ಅರ್ಥ ಸಿಂಪಲ್ ಅರ್ಥ ಮಾಡಿ. ಯಾವುದೋ ಒಂದು ಪ್ರೈಸು, ಅದರ ಬೆಲೆ 100 ರೂಪಾಯಿ ಇದೆ ಅಂದ್ಕೊಳ್ಳೋಣ. ಫಸ್ಟ್ ಏನು ಮಾಡ್ತಾರೆ, ಫಸ್ಟ್ ಸ್ಟೆಪ್ ಏನು ಮಾಡ್ತಾರೆ, ಇದಕ್ಕೆ 25% ಇಳಿಕೆ ಮಾಡ್ತಾರೆ. ಅಂದರೆ 100ರಲ್ಲಿ 25% ಎಷ್ಟು ಉಳಿದು 75% ಆಗುತ್ತೆ. ಓಕೆನಾ? 75% ಆಗುತ್ತೆ. ಈಗ ಈ ಮತ್ತೆ 75%ಅನ್ನು ಎಷ್ಟು ಮಾಡಿದ್ದಾರೆ, 33.3% ಏನು ಮಾಡ್ತಾರೆ, ಏರಿಕೆ ಮಾಡಿ. ನೋಡಿ, ಇದನ್ನು ಇಳಿಕೆ ಮಾಡಿದ್ರು 25%, ಈಗ ಏರಿಕೆ ಮಾಡಿದರೆ ನೋಡಿ, 75/100 ಇಂಟು 33.33% ಮಾಡಿದರೆ ಎಷ್ಟು ಬರುತ್ತೆ, 24.99, ಅಂದರೆ ಅಪ್ರಾಕ್ಸಿಮೇಟ್ಲಿ 25 ಬರುತ್ತೆ. ಆದ್ದರಿಂದ ಬೆಲೆಯಲ್ಲಿನ ಹೆಚ್ಚಳವು ಮೂಲ ಬೆಲೆಯೊಂದಿಗೆ ಹೋಲಿಸಿದಾಗ ಎಷ್ಟು ಬದಲಾವಣೆ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ಮತ್ತೆ ಅದೆಷ್ಟು ಬಂತು, ಮತ್ತೆ ಅದೇ 100 ರೂಪೀಸ್ಗೆ ಬಂತು. ಅದರಿಂದ ಆನ್ಸರ್ ಏನು, ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಆಗಿಲ್ಲ. ಆನ್ಸರು ಅದರಿಂದ ಬಿ. ಸೊ 0 ಆಗುತ್ತೆ. ನೋಡಿ, ಇದೇ ರೀತಿಯಾಗಿರುವಂಥ ಹಲವಾರು ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವಶ್ಯವಾಗಿ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.